ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇವತ್ತು ಈ ರೀತಿ ಸ್ಯಾರಿನ ತೊಗೊಂಡಿದ್ದೀನಿ. ಇದಕ್ಕೆ ಗ್ರ್ಯಾಂಡಾಗಿ ಕುಚ್ಚು ಹಾಕೋದಕ್ಕೆ ಹೇಳಿದ್ದಾರೆ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ, ಗ್ರೀನ್ ಆ್ಯಂಡ್ ಪಿಂಕ್. ಈಗ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ಡಿಸೈನ್ನ ನೋಡ್ಕೊಳ್ಳೋಣ. ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, 6 ಎಳೆ ದಾರನ. ಹಾಗೆ ಈ ರೀತಿ ಡ್ರಮ್ಸ್ ಟೈಪ್ ಬೀಡನ್ನ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಬೀಡ್. ಇದು ಬಿಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇನ್ನೂ ಒಂಥರ 3 mm ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಇದೇನು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 2 ಹಿಂದೆ ಇರೋ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಿ. ಬಿಚ್ಕೊಂಡೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಗಮ್ ಪೇಸ್ಟ್ ಮಾಡಲೇಬೇಕು. ಆನಂತರ 3 ಚೈನ್ನ ಅದೆಷ್ಟು ಲೆಂತಿಗೆ ಬರುತ್ತೋ ಅಷ್ಟು ಲೆಂತಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ತುಂಬ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಸುಕ್ಕಾಗುತ್ತೆ. ಲೂಸಾಗಿ ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ. ಅದೆಷ್ಟಕ್ಕೆ ಬರುತ್ತೋ ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಆಗ ನಿಮಗೆ ಡಿಸೈನ್ ಸರಿಯಾಗಿ ಬರುತ್ತೆ, ಸುಕ್ಕಾಗೋದಿಲ್ಲ. ಮತ್ತು 3 ಚೈನ್ ಸಿಂಗಲ್ ಕ್ರೋಶ, 2 ಟೈಮ್ 3 ಚೈನ್ ಸಿಂಗಲ್ ಕ್ರೋಶನ ಮಾಡಿ ಆದಮೇಲೆ ಒಂದು ಬೀಡನ್ನ ತೊಗೊಳ್ತೀನಿ. ಅದೇನು ಡ್ರಮ್ ಟೈಪ್ ಬೀಡನ್ನ ತೊಗೊಂಡಿದ್ನೋ ಅದನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡೋಣ. ಹಾಗೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡೋಣ. ಇಲ್ಲಿ ಇದು ಲಾಕ್ ಆದ ತಕ್ಷಣ ಇಲ್ಲಿಂದ ಮತ್ತೆ 3 ಚೈನ್ನ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟು 3 ಚೈನ್, ಅದನ್ನು ಕೂಡ ಲಾಕ್ ಮಾಡೋಣ. ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಅದೆಷ್ಟು ಲೆಂತಿ ಬರುತ್ತೋ ಅಷ್ಟು ಲೆಂತಿ ಕರೆಕ್ಟಾಗಿ. ಹಾಗೆ ಅದನ್ನು ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿಂದ ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ. 2 ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಅದೇನು ಬೀಡ್ನ ಹಿಂದೆ ದಾರ ಇರುತ್ತೋ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಗೊಂಡು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ 1 ಮಾಡ್ಕೊಳ್ಬೇಕು. ಆನಂತರ ಒಂದು ಚೈನ್ನ ಹಾಕ್ಕೊಳ್ಳೋಣ. ಮತ್ತು 2 ಟೈಮ್ ದಾರ ಸುತ್ತಕೊಂಡು ಸೇಮ್ ಅದೇನು ಬೆಡ್ನಿಂದ ದಾರ ಇದೆಯೋ ಅಲ್ಲಿಗೆ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ, ಮತ್ತು 1 ಚೈನ್, ಮತ್ತು ತ್ರಿಬಲ್ ಕ್ರೋಶ. ಇದೇ ಥರ 10 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 1 ಚೈನ್ ತ್ರಿಬಲ್ ಕ್ರೋಶ, 1 ಚೈನ್ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಆ 1 ಚೈನ್ ಗ್ಯಾಪಲ್ಲಿ ನಾವು ವರ್ಕ್ನ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದೊಂದು ಚೈನ್ನ ಎಕ್ಸ್ಟ್ರಾ ಹಾಕ್ತಿದ್ದೀವಿ. ಇದನ್ನು ಈಗ ಫುಲ್ ಫಿನಿಶ್ ಮಾಡ್ಕೊಳ್ಳಿ. ತುಂಬ ಯೂನಿಕಾಗಿದೆ ಡಿಸೈನ್. ಡಿಫ್ರೆಂಟಾಗಿ ಟ್ರೈ ಮಾಡಿರೋವಂಥ ಡಿಸೈನ್. ಸ್ಕಿಪ್ ಮಾಡದೆ ನೋಡಿ, ಡಿಸೈನ್ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಈ ರೀತಿ 10 ಕಂಬ ಆದಮೇಲೆ ಅದೇನು 3 ಚೈನ್ ಇದೆಯೋ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಆನಂತರ ಅದೇನು ಮತ್ತೆ 3 ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 3 ಆ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶ, ಅಥವಾ ಚೈನ್ ಕೂಡ ಹಾಕೋಬೋದು. ಚೈನ್ ಸ್ವಲ್ಪ ಲೂಸ್ ಅನಿಸುತ್ತೆ, ಆ ಕಡೆ ಈ ಕಡೆ ಬರುತ್ತೆ. ಅದ್ರ ಬದಲು ಸಿಂಗಲ್ ಕ್ರೋಶ ಮಾಡಿದರೆ ಬೆಸ್ಟಾಗಿರುತ್ತೆ. ಮತ್ತು ಈ ಕಡೆ ಸೈಡ್ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಒಂದ್ಸಲ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಅಲ್ಲಿ ಫ್ರಂಟಿಗೆ ಟರ್ನ್ ಮಾಡಿದ ಮೇಲೆ ಒಂದು 3 mm ಸೈಜ್ ಬೀಡನ್ನ ಹೇಳಿದ್ನಲ್ಲ ಅದನ್ನ ಒಂದು ತಗೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿಂದ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ಅದೇನು 1 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕ್ಕೊಳ್ಳೋಣ. ದಾರಾನ ಎಳ್ಕೊಳ್ಳೋಣ. ಅದೇನು ಡಬಲ್ ಕ್ರೋಶ ಮಾಡ್ತೀವಲ್ಲ ಆ ರೀತಿ ಮಾಡಿ ಹಾಗೇ ಇಟ್ಕೋಬೇಕು. ಮತ್ತು ದಾರ ಸುತ್ಕೊಂಡು ಅದರೊಳಗಿಂದ ದಾರಾನ ಸುತ್ಕೊಂಡು ತೊಗೊಬಂದು ಹಾಗೆ ಇಟ್ಕೋಬೇಕು. ಇದೇ ಸಲ 4 ಸಲ ಇದೇ ಥರ ಮಾಡ್ಕೋಬೇಕು. ಅಂದರೆ ಇಲ್ಲಿ
ಪಫ್ ಡಿಸೈನ್ನ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಮತ್ತು 3 ಚೈನ್ ಮಾಡಿ ಅದೇನು ಪಫ್ ಡಿಸೈನ್ ಮಾಡಿರ್ತೀವ ಅದ್ರ ಮೇಲೆ ಲಾಕ್ ಮಾಡಿಬಿಡೋಣ. ಮತ್ತು ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ. ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ನೋಡ್ಕೊಳ್ಳಿ. ಈಗ ಒಂದು ಟೈಮ್ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಮತ್ತು ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಸುತ್ಕೊಂಡು ತೊಗೊಬಂದು ಹಾಗೆ ಇಟ್ಕೋಬೇಕು. ಇದೇ ಥರ 4 ಸಲ ಮಾಡ್ಕೋಬೇಕು. ಇಲ್ಲಿ ನಾನು 3 ಸಲ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಪಫ್ ಬಂದಿದೆ. ನಿಮಗೆ ಜಾಸ್ತಿ ಸ್ವಲ್ಪ ದಪ್ಪ ಬೇಕು ಅಂದರೆ 4 ಸಲ ಮಾಡ್ಕೊಳ್ಳಿ. ಇದು ತುಂಬ ಚಿಕ್ಕದಾಗಿದೆ, ಅದಕ್ಕೆ 4 ಸಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇಷ್ಟೇ ಸಾಕು ಅಂದರೆ ಇಷ್ಟೇ ಮಾಡ್ಕೋಬೋದು. ಹಾಗೆ ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ. ಇದೇ ರೀತಿ ಅದೇನು ಒಂದೊಂದು ಚೈನ್ ಗ್ಯಾಪ್ ಇದೆಯೋ ಆ ಎಲ್ಲ ಚೈನ್ ಗ್ಯಾಪ್ಗೂ ಕೂಡ ಈ ರೀತಿ ಪಫ್ನ ಮಾಡ್ಕೋಬೇಕು. ಇದು ಒಂದು ಡಿಫ್ರೆಂಟಾಗಿ ಪಫ್ ಬರುತ್ತೆ, ಲೆಂತಿ ಪಫು. ಯಾವಾಗಲೂ ರೌಂಡಾಗಿ ಅಥವಾ ಚಿಕ್ಕದಾಗಿ ಪಫ್ ಬರ್ತಿತ್ತು, ಇದು ಉದ್ದ ಪಫ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚಿಗೆ ಈ ರೀತಿ ಪಫ್ ಬರೋದ್ರಿಂದ ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಹಾಕೋಬೇಕು. ಮತ್ತೆ ಪಫ್ನ ಮಾಡಿ ಲಾಕ್ ಮಾಡಿ 3 ಚೈನ್ ಸಿಂಗಲ್ ಕ್ರೋಶ ಮತ್ತೆ ಒಂದು ಬೀಡ್ ಹಾಕೊಳ್ಳೋದು. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಷ್ಟು ಈಸಿ ಡಿಸೈನ್, ಹಾಗೆ ಬೇಗನೆ ಕೂಡ ಕಂಪ್ಲೀಟ್ ಆಗುತ್ತೆ. ನಿಮಗೆ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ನೀವು ಬೀಡ್ಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ಬೇರೆ ಥರ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಬೀಡ್ ಲೆಸ್ ಮಾಡಿದರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಬೀಡನ್ನ ಹಾಕದೆ ಹಾಗೆ ಒಂದು ಸ್ಯಾಂಪಲ್ ಪೀಸ್ಗೆ ಮಾಡಿದ್ದೀನಿ, ಅದನ್ನು ನಿಮಗೆ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಅದಂತೂ ತುಂಬಾ ಸಖತ್ತಾಗಿ ಬಂದಿದೆ. ಅಂದರೆ ಕಾಟನ್ ಸ್ಯಾರಿಗೆ, ಸಿಂಪಲ್ ಸ್ಯಾರಿಗಳಿಗೆ, ಗ್ರ್ಯಾಂಡ್ ಸ್ಯಾರಿಗಳಿಗೂ ಹಾಕೋಬೋದು, ಚೆನ್ನಾಗಿರುತ್ತೆ. ಮಿಸ್ಟ ಯಾವುದಕ್ಕಾದರೂ ಹಾಕೋಬೋದು. ಅದನ್ನು ಕೂಡ ಲಾಸ್ಟಿಗೆ ನಾನು ವಿಡಿಯೋ ತೋರಿಸ್ತೀನಿ. ಈಗ ಲಾಸ್ಟಿಗೆ ಒಂದು ಬೀಡನ್ನ ಹಾಕ್ಕೊಂಡು ಈ ಸೈಡ್ ಕೂಡ 2 ಕಂಬ ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದು, ಈ ಸೈಡ್ ಕೂಡ ಹಾಗೆ ಮಾಡ್ಕೊಳ್ಳೋಣ. ಅದೇನು ಸಿಂಗಲ್ ಕ್ರೋಶ ಇದೆಯೋ ಅಲ್ಲಿಗೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಆನಂತರ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಪಕ್ಕದಲ್ಲಿ. ಈ ರೀತಿ ಬರುತ್ತೆ. ಮತ್ತು ಇಲ್ಲಿ 5 ಚೈನ್ಗಳನ್ನ ಮಾಡ್ಕೊಳ್ಳೋಣ ಕುಚ್ಚಿಗೋಸ್ಕರ. ಇಲ್ಲಿ 2 ಕುಚ್ಚು ಬರೋದಕ್ಕೆ ನಾನು ಬಿಡ್ತೀನಿ, ನೀವು ಒಂದೊಂದು ಕುಚ್ಚು ಕೂಡ ಕಟ್ಕೋಬೋದು. ನಾನಿಲ್ಲಿ 2 ಕುಚ್ಚನ್ನ ಕಟ್ಕೊಳ್ತೀನಿ. ಒಂದು ಬೀಡನ್ನ ಮಧ್ಯ ಇಟ್ಟು ಕುಚ್ಚನ್ನ ಕಟ್ಕೊಳ್ತೀನಿ ಡಬಲ್ ಸ್ಟೆಪ್ಪು. ಈ ರೀತಿ 5 ಚೈನ್ ಸಿಂಗಲ್ ಕ್ರೋಶನ 2 ಟೈಮ್ ಮಾಡ್ಕೊಳ್ತೀನಿ. 5 ಚೈನ್ ಸಿಂಗಲ್ ಕ್ರೋಶ. ಇದು 2ನೇ ಸಲ ಮಾಡುವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ 2 ಟೈಮ್ ಮಾಡ್ಕೋಬೇಕು. 3 ಚೈನ್ ಅದನ್ನ ಲಾಕ್ ಮಾಡೋಣ. ಮತ್ತು 3 ಚೈನ್ ಸಿಂಗಲ್ ಕ್ರೋಶ. ಈಗ ಇಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅದನ್ನ ಲಾಕ್ ಮಾಡಿ ಹಾಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 3 ಚೈನ್ ಹೀಗೆ ಲಾಕ್ ಮಾಡೋಣ. ಸಿಂಗಲ್ ಕ್ರೋಶ. ಇದನ್ನ ಬ್ಯಾಕ್ಗೆ ಟರ್ನ್ ಮಾಡಿಕೊಂಡು ಇದೇನು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಬ್ಯಾಕ್ಗೆ ಟರ್ನ್ ಮಾಡಿ ಬೀಡ್ನ ಹಿಂದೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 10 ತ್ರಿಬಲ್ ಕ್ರೋಶ, 1 ಚೈನು ತ್ರಿಬಲ್ ಕ್ರೋಶ, 1 ಚೈನು ತ್ರಿಬಲ್ ಕ್ರೋಶಗಳನ್ನ 10 ಮಾಡ್ಕೊಳ್ಳಿ. ಆನಂತರ ನೆಕ್ಸ್ಟು ಪಫ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡೋಗಿ. ತುಂಬ ನೀಟಾಗಿ ಕಾಣುತ್ತೆ, ಯೂನಿಕ್ಕಾಗಿದೆ ಡಿಸೈನು. ಇಲ್ಲಿ ನಾನು ಈಗ ಅದು ಸ್ಯಾಂಪಲ್ ಪೀಸ್ಗೆ ಏನು ಪ್ಲೈನಾಗಿ ಹಾಗೆ ಬೀಡ್ ಹಾಕಿದ್ದೀನೋ ಅದನ್ನು ಕೂಡ ಸ್ಯಾಂಪಲ್ನ ತೋರಿಸ್ತೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡೈರೆಕ್ಟಾಗಿ ನೋಡೋಕ್ಕಂತೂ. ಈ ರೀತಿ ಬೀಡನ್ನ ಲೆಸ್ ಮಾಡಿ ಹಾಕಿದರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬರೀ ಥ್ರೆಡ್ಡಲ್ಲೇ ಮಾಡೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ನನಗಂತೂ. ಓಕೆ, ಈ ಡಿಸೈನ್ನ ಈಗ ಫುಲ್ ಕಂಪ್ಲೀಟ್ ಮಾಡೋಣ. ಫುಲ್ ಸ್ಯಾರಿ ಇದಕ್ಕೆ ಒಂದು ಬೀಡನ್ನ ಇಟ್ಟು ಕುಚ್ಚನ್ನ ಕೂಡ ಕಟ್ಟಿ ಫೈನಲಾಗಿ ತೋರಿಸ್ಕೊಡ್ತೀನಿ. ಇದನ್ನ ಈಗ ಫುಲ್ ಫಿನಿಶ್ ಮಾಡೋಣ ಬನ್ನಿ.
ಈ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ, ಬ್ರೈಡಲ್ ಆಗಿ ಕೂಡ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಡಿಸೈನ್ನ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.